ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಇದು ಸಂಡೇ ಈವ್ನಿಂಗ್ ವ್ಲಾಗ್. ನಾಳೆ ನನ್ನ ಹಸ್ಬೆಂಡ್ ಬರ್ಡೇ. ಸೊ ಬರ್ಡೇಗೆ ಸ್ಪೆಷಲಾಗಿ ಎಲ್ಲಾದರೂ ಬರ್ಡೇ ಇರೋರಿಗೆ ಇನ್ನೊಬ್ಬರು ರೆಡಿ ಮಾಡಿ ಕುಕ್ ಮಾಡಿ ಕೊಡಬೇಕು. ಬಟ್ ಇಲ್ಲಿ ನನ್ನ ಹಸ್ಬೆಂಡ್ ನನ್ನ ಜೊತೆ ಈವ್ನಿಂಗಿಂದ ಜಗಳ ಮಾಡಿ ಅವರೇ ಅಡುಗೆ ಮಾಡಬೇಕು ಅಂತ ಏನೋ ಸ್ಪೆಷಲಾಗಿ ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದೀರಾ? ಕಾಜು ಮಸಾಲ ಅಂತೆ, ಪನ್ನೀರ್ ಟಿಕ್ಕಾ ಅಂತೆ, ಮತ್ತು ಚಪಾತಿ. ಸೊ ಇಷ್ಟು ಸ್ಪೆಷಲ್ ಐಟಮ್ಸ್ ಮಾಡ್ತಿದ್ದಾರೆ ಅವರು. ನಾನು ಮಾಡ್ತೀನಿ ಅಂದರೆ ಕೇಳ್ತಿಲ್ಲ. ಸೊ ನೀವೇ ಮಾಡಿ ಅಂತ ಬಿಟ್ಟಿದ್ದೀನಿ. ಸೊ ಹೆಂಗೆ ಮಾಡ್ತಾರೆ ಅಂತ ನಿಮಗೂ ರೆಸಿಪಿ ತೋರಿಸೋಣ ಅಂದ್ಕೊಂಡೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಸೊ ನೋಡಿ, ಇಲ್ಲಿ ಕಾಜು ಮಸಾಲ ಮಾಡೋದಕ್ಕೆ ಆನಿಯನ್ ಮತ್ತು ಗೋಡಂಬಿನ ನೀರಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದಾರೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ. ಇದು ಕೂಲ್ ಆದಮೇಲೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ಕಾಜು ಮಸಾಲಾಗೆ ಏನೇನು ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಆನಿಯನ್ನ ಫೈನಾಗಿ ಚಾಪ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಟೊಮೆಟೊ ಮತ್ತು ಕಾಜುನ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಇದೆಲ್ಲ ಮಸಾಲೆ, ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲ ಇಟ್ಕೊಂಡಿದ್ದಾರೆ. ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ಇವಾಗ ಕಾಜು ಮಸಾಲ ಮಾಡೋದಕ್ಕೆ ಒಂದು ಕಡಾಯಿಗೆ ಒಂದು 3 ಟೇಬಲ್ ಸ್ಪೂನ್ ತುಪ್ಪ, 2 ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿಕೊಂಡ್ರು. ಇದು ಹೀಟ್ ಆದಮೇಲೆ ಒಂದು ಸ್ವಲ್ಪ ಚಕ್ಕಿ, ಒಂದು 2ರಿಂದ 3 ಏಲಕ್ಕಿ, ಅದಾದಮೇಲೆ ಫೈನಾಗಿ ಚಾಪ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನೂ ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಮುಂಚೆನೇ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಟೊಮೆಟೊನ, ಇದು ಫೈನಾಗಿ ಚಾಪ್ ಮಾಡಿರಬೇಕು. ಸೊ ಇವೆರಡನ್ನೂ ಆ್ಯಡ್ ಮಾಡ್ಕೋತಿದ್ದಾರೆ. ಅದಾದಮೇಲೆ ಎರಡನ್ನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಸೊ ಇದು ಫ್ರೈ ಆಗೋದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿದ್ರು. ಇದು ಫ್ರೈ ಆಗೋಷ್ಟರಲ್ಲಿ ಮುಂಚೆನೇ ಈರುಳ್ಳಿ ಮತ್ತು ಕ್ಯಾಶ್ಯೂನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಪೇಸ್ಟ್ ಮಾಡಿಕೊಂಡ್ರು. ಅದು ಫ್ರೈ ಆದಮೇಲೆ ಅದರಲ್ಲಿ ಹಾಕ್ಕೊಂಡಿರೋ ಚಕ್ಕಿನ ತೆಗೆದುಬಿಟ್ಟು ಗರಂ ಮಸಾಲ, ಕೊರಿಯಂಡರ್ ಪೌಡರ್, ಚಿಲ್ಲಿ ಪೌಡರ್ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇದು ಬಾಯ್ಲ್ ಆಗೋದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತಾರೆ. ನೀರನ್ನ ಆ್ಯಡ್ ಮಾಡಿ ಇದು ಸ್ವಲ್ಪ ಬಾಯ್ಲ್ ಆದಮೇಲೆ ಇದಕ್ಕೆ ಮುಂಚೆನೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಗೋಡಂಬಿನ, ಅದನ್ನು ಆ್ಯಡ್ ಮಾಡ್ಕೋತಿದ್ದಾರೆ. ಈ ಕಾಜು ಮಸಾಲಾಗೆ ಫ್ಲೇವರ್ ಕೊಡೋದೇ ಈ ಪೇಸ್ಟು. ನಿಜ ಟೆಕ್ಸ್ಚರ್ ಮಾತ್ರ ಬಾಯಲ್ಲಿ ಇಟ್ಕೊಂಡ್ರೆ ಕರಗೋಗೋ ಥರ ಆಗುತ್ತೆ. ನನಗೆ ತುಂಬ ಫೇವ್ರೆಟ್ ಕರಿ ಇದು. ಸೊ ಅದನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಂಚೆನೇ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಗೋಡಂಬಿನ, ಅದನ್ನು ಸ್ವಲ್ಪ ಹಾಕ್ಕೊಂಡು ಗರಂ ಮಸಾಲ, ಕೊರಿಯಂಡರ್ ಪೌಡರ್, ಕಸೂರಿ ಮೇಥಿ ಎಲ್ಲನೂ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕುಕ್ ಮಾಡಬೇಕು ಅದನ್ನು. ಅದಾದಮೇಲೆ ಮೇಲೆ ಗಾರ್ನಿಷಿಂಗಿಗೆ ಉಳಿದಿರೋ ಕ್ಯಾಶ್ಯೂನ, ಫ್ರೈ ಮಾಡ್ಕೊಂಡಿರೋ ಕ್ಯಾಶ್ಯೂನ ಹಾಕ್ಕೊಂಡ್ರೆ ಮುಗೀತು, ಕಾಜು ಮಸಾಲ ರೆಡಿ. ಇದನ್ನು ನೀವು ಟ್ರೈ ಮಾಡಿ, ಖಂಡಿತ ಹೇಳ್ತೀರ ನನಗೆ ಒನ್ ಆಫ್ ದ ಬೆಸ್ಟ್ ಕರ್ರಿ ಅಂತ. ಅಷ್ಟು ಸಖತ್ತಾಗಿರುತ್ತೆ ಇದು ಚಪಾತಿ ಮತ್ತು ರೋಟಿ ಜೊತೆ. ಸೊ ಕರಿ ಮಾಡಾದಮೇಲೆ ನನ್ನ ಹಸ್ಬೆಂಡ್ ನನ್ನ ಮಗನ್ನ ಸ್ವಲ್ಪ ಹೊತ್ತು ಆಚೆ ಕರ್ಕೊಂಡು ಹೋದರು ಆಟ ಆಡೋದಕ್ಕೆ. ಅವನು ತುಂಬ ಹಠ ಮಾಡ್ತಿದ್ದ, ಹಾಗಾಗಿ ಸ್ವಲ್ಪ ಹೊತ್ತು ಕೆಳಗಡೆ ಹೋದರೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಡೈವರ್ಟ್ ಆಗ್ತಾನೆ ಅಂತ ಕೆಳಗಡೆ ಕರ್ಕೊಂಡು ಹೋದರು. ಸೊ ಅವ್ರು ಬರೋಷ್ಟರಲ್ಲಿ ನಾನು ಚಪಾತಿನೂ ಮಾಡಿ ಮುಗಿಸ್ಬಿಡೋಣ ಅಂತ ಚಪಾತಿ ಮಾಡಿದೆ. ನೈಟಿಗಷ್ಟೇ ಆಗಿರೋದ್ರಿಂದ ನಾನು ಬರೀ 5 ಚಪಾತಿ ಮಾಡಿದ್ದೆ ಅಷ್ಟೇ. ಸೊ ಅವ್ರು ಬರೋಷ್ಟರಲ್ಲಿ ಬಿಸಿ ಬಿಸಿಯಾಗಿ ಚಪಾತಿನೂ ರೆಡಿ ಆಗಿಬಿಡ್ತು. ನಾನು ಮುಂಚೆನೇ ಹೇಳಿದ್ನಲ್ಲ ನಿಮಗೆ, ಒಂದೇ ಟೈಮಿಗೆ ಆಗೋಷ್ಟೇ ಚಪಾತಿ ಮಾಡ್ತಿದ್ದೀನಿ ಇತ್ತೀಚೆಗೆ. ಅಂದರೆ ಬಿಸಿದನ್ನು ತಿನ್ಬೋದು, ಇಲ್ಲಾಂದರೆ ಆರಿದ ಚಪಾತಿ ತಿನ್ನಬೇಕು. ಸೊ ಚಪಾತಿ ರೆಡಿ ಆಯಿತು, ನೋಡ್ತಿದ್ದೀರಲ್ಲ, ಬರೀ 5 ಚಪಾತಿ ಮಾಡಿದ್ದೆ. ಸೊ ಚಪಾತಿ ರೆಡಿ ಆಗೋಷ್ಟರಲ್ಲಿ ನನ್ನ ಹಸ್ಬೆಂಡ್ ನನ್ನ ಮಗನ ಕರ್ಕೊಂಡು ರಿಟರ್ನ್ ಬಂದರು. ಸೊ ಅವನ್ನ ನಾನು ಆಟಾಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಅವರು ಮತ್ತೆ ಅದೇನು ಪನ್ನೀರ್ ಗ್ರಿಲ್ ಅಂತಲೂ ಹೇಳ್ಬೋದು, ಪನ್ನೀರ್ ಟಿಕ್ಕಾ ಅಂತಲೂ ಹೇಳ್ಬೋದು, ಅದನ್ನು ಮಾಡ್ತಿದ್ದಾರೆ ಇವಾಗ. ಅದಕ್ಕೆ ನಾವು ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಒಂದು ತವಾ ಮೇಲೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ಗೆ ಮಸಾಲ ಕೋಟಿಂಗ್ ಕೊಡೋದಕ್ಕೆ ಮಸಾಲ ರೆಡಿ ಮಾಡ್ಕೋತಿದ್ದಾರೆ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ, ಕೊರಿಯಂಡರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮೊಸರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಮೊಸರು ಮನೆಯಲ್ಲೇ ಹೆಪ್ಪಾಕಿರೋದು.
ಸಖತ್ ಟೇಸ್ಟ್ ಇರುತ್ತೆ. ಏನೇ ಹೇಳಿ ಹೊರಗಡೆಯಿಂದ ತರೋ ಮೊಸರಿಗಿಂತ ಮನೇಲಿರೋ ಮೊಸರೇ ತುಂಬ ರುಚಿ ಇರುತ್ತೆ. ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಆಲ್ರೆಡಿ ಒಂದು ಸಲ ತುಪ್ಪದಲ್ಲಿ ಫ್ರೈ ಮಾಡಿರ್ತೀವಿ ಅಲ್ವಾ ಪನ್ನೀರನ್ನ, ಇವಾಗ ಆ ಪನ್ನೀರನ್ನ ತೊಗೊಂಡು ಈ ಮಸಾಲದಲ್ಲಿ ಡಿಪ್ ಮಾಡಿಕೊಂಡು ಮತ್ತು 4 ಸೈಡ್ಸ್ನು ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮುಗೀತು, ಅಷ್ಟೇ ಪನ್ನೀರ್ ಗ್ರಿಲ್ ರೆಡಿ ಆಗುತ್ತೆ. ಈ ಪನ್ನೀರ್ ಟಿಕ್ಕಾನ ನಾವು ಟ್ರೈ ಮಾಡಿದ್ದಿದೆ ಫಸ್ಟ್ ಟೈಮು. ಸೊ ಸಖತ್ತಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ. ಯಾವಾಗಾದರೂ ಚಪಾತಿ ರೋಟಿ ಈ ಥರ ಏನಾದರೂ ಮಾಡಿಕೊಂಡಾಗ ಸೈಡ್ ಡಿಶ್ ಥರ ಮಾಡ್ಕೋಬೋದು. ಸೊ ನೋಡಿ, ಪನ್ನೀರ್ಗೆ ಮಸಾಲ ಕೋಟಿಂಗ್ ಕೊಟ್ಟಮೇಲೆ ಎಲ್ಲ ಸೈಡೂ ತುಪ್ಪ ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮುಗೀತು ಅಷ್ಟೇ. ಸೊ ಇಲ್ಲೇನು ಇದನ್ನು ರೆಡಿ ಆಗೋಯ್ತು. ನನ್ನ ಮಗ ತಲಹರಟೆ ಮಾಡ್ತಿದ್ದ. ಅವನು ಸಖತ್ ಗೋಳಾಡಿಸ್ತಾನೆ ಇತ್ತೀಚೆಗೆ, ಯಾಕೆ ಅಂತ ಗೊತ್ತಿಲ್ಲ. ಕುಕ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ಹಿಂಸೆ ಮಾಡ್ತಿದ್ದ. ಅವ್ನು ಎತ್ಕೊಂಡೇ ಇದ್ದೀನಿ ಎಲ್ಲ ಅಡುಗೆ ಮುಗಿಸೋವರೆಗೂ. ಸೊ ಅಡುಗೆ ಆದಮೇಲೆ ಇನ್ನೇನು, ಇಟ್ಸ್ ಟೈಮ್ ಟು ಈಟ್. ಕಾಜು ಮಸಾಲ, ಪನ್ನೀರ್ ಗ್ರಿಲ್, ಮಸ್ತಾಗಿದೆ ಟಾಪ್. ಹಲೋ ಗಾಯ್ಸ್, ನಾನು ಹೇಳಿದ್ನಲ್ಲ ನನ್ನ ಹಸ್ಬೆಂಡ್ ಬರ್ಡೇ ಇದೆ ನಾಳೆ ಅಂತ. ಸೊ ನೈಟ್ 12ಗೆ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿಸೋಣ ಅಂದ್ಕೊಂಡೆ. ಸೊ ನನಗೆ ಇರೋ ಟೈಮಲ್ಲಿ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದೀನಿ. ಇವಾಗ ಟೈಮ್ 11:55 ಆಗಿದೆ. ಆ್ಯಂಡ್ ನಾನು ಜೂಡಿಯೋದಲ್ಲಿ ಅವ್ರಿಗೆ ಬರ್ಡೇಗೆ ಅಂತ ಒಂದು ಔಟ್ಫಿಟ್ ಕೊಡಿಸಿದ್ದೆ. ಸೊ ಅವ್ರು ಅದೇ ಔಟ್ಫಿಟ್ ಹಾಕ್ಕೊಂಡು ಕೇಕ್ ಕಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೇ ವೀಡಿಯೋ ಬೇಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಹೋಗಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ. ನೋಡಿ, ಫಸ್ಟ್ ನಾನು ಡೆಕೋರೇಷನ್ ಮಾಡಿರೋದು ತೋರಿಸ್ತೀನಿ. ಇಷ್ಟೇ ಸಿಂಪಲಾಗಿ ಮಾಡಿದ್ದೀನಿ. ಸೊ ಇದು ಸಿಂಪಲಾಗಿ ನಾನು ಮಾಡಿರೋ ಡೆಕೋರೇಷನ್. ಸೊ ಇವಾಗ ಹೋಗೋಣ, ಸರ್ಪ್ರೈಸ್ ಕೊಡೋಣ ನನ್ನ ಹಸ್ಬೆಂಡ್ಗೆ. ನೋಡಿ ಹೇಗೆ ಅನಿಸ್ತಿದೆ, ಚೆನ್ನಾಗಿದೆಯಾ? ಆ್ಯಂಡ್ ಇದು ನಾನು ಅವ್ರ ಬರ್ಡೇಗೆ ಆರ್ಡ್ರ್ ಮಾಡಿರೋ ಕೇಕು. ಜಸ್ಟ್ 200 ಗ್ರಾಮ್ಸು. ಇಷ್ಟು ಪುಟ್ಟದಾಗಿದೆ ಕೇಕ್, ತುಂಬ ಕ್ಯೂಟಾಗಿದೆ. ಅವ್ರಿಗೆ ರೆಡ್ ವೆಲ್ವೆಟ್ ಕೇಕ್ ಅಂದರೆ ಇಷ್ಟ, ಹಾಗಾಗಿ ಅದನ್ನೇ ಆರ್ಡ್ರ್ ಮಾಡಿದ್ದೀನಿ. ಸೊ ಬನ್ನಿ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋಣ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಅವ್ರನ್ನ ಸಂಜೆಯಿಂದ ರೂಮಲ್ಲಿ, ಊಟ ಆದಮೇಲೆ, ಡಿನ್ನರ್ ಆದಮೇಲಿಂದ ರೂಮಲ್ಲಿ ಹಾಕಿ ಲಾಕ್ ಮಾಡಿಬಿಟ್ಟಿದ್ದೆ. ಇವಾಗ ಓಪನ್ ಮಾಡಿದ್ದೀನಿ. ಹ್ಯಾಪಿ ಬರ್ತ್ಡೇ. ಹೆಂಗದ? ಸಿಂಪಲ್ ಡೆಕೋರೇಷನ್. ಇಷ್ಟ ಆಯ್ತಾ ಡೆಕೋರೇಷನ್? ಸೂಪರ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಸೊ ನೀವು ಈ ಕೇಕ್ ಕಟ್ಟ ನಾನು ಕೊಡ್ಸಿದ್ದೀನಿ, ಅದೇ ಶರ್ಟ್ ಮೇಲೆ ಮಾಡಬೇಕು. ಓಕೆ, ಆ ಡ್ರೆಸ್ ಇಟ್ಕೊಂಬರ್ರಿ. ಯಾವ ಡ್ರೆಸ್? ನಾನು ಕೊಡಿಸಿದ್ದು ಬರ್ಡೇ ಗಿಫ್ಟ್. ಸೊ ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಬರೋವರೆಗೂ ವೆಯ್ಟ್ ಮಾಡೋಣ. ಬರ್ಡೇ ಬಾಯ್ಗೋಸ್ಕರ ವೆಯ್ಟಿಂಗ್. ಫೈನಲಿ ಬಂದರು. ಹ್ಯಾಪಿ ಬರ್ಡೇ ಒನ್ಸ್ ಅಗೈನ್. ಸೂಪರ್ ಆಗಿದೆ. ನನ್ನ ಸೆಲೆಕ್ಷನ್ ಅದು. ನಿಮ್ಮನ್ನು ನೋಡಿದರೆ ಹೇಳ್ಬೋದು ನನ್ನ ಸೆಲೆಕ್ಷನ್ ಹೆಂಗಿರ್ತು ಅಂತ.
ಇದನ್ನೇ ಹಾರ್ಟ್ ಅನ್ಕೋಯ್ದ ಕೇಕ್ ಇಷ್ಟು ಕ್ಯೂಟ್ ಅದಲ್ಲ. Michael Jackson on a cycle ಈ ಆಪ್ಗಳು ನಮ್ಮನ್ನ ಮೂರ್ಖರು ಅಂದ್ಕೊಂಡಿದ್ದಾರೆ. ನಾವು ಹಣ ಹಾಕಿದ್ರೆ ತಗೊಂಡ್ಬಿಡ್ತಾರೆ. ಆದ್ರೆ ನೀವು ಗೆದ್ದ ಹಣವನ್ನ ವಿಡ್ರಾಲ್ ಮಾಡಬೇಕು ಅಂತಂದ್ರೆ ಅದು ನೋಡಿ ಕಾಯ್ಬೇಕು. ಅದಕ್ಕಾಗಿ ನೀವು ಕಾಯ್ಬೇಕಾಗಿಲ್ಲ. ಈ ಆಪ್ಷನ್ಸ್ ಎಲ್ಲ ಶಾಕ್ ಆಗುತ್ತೆ. ಬಲೂನ್ಸ್ ಸ್ಪಾರ್ಕಲ್ ಬರೋ ಕ್ಯಾಂಡಲ್ಸು, ಸ್ಪ್ರೇ ಎಲ್ಲ ಇದಾವಲ್ಲ. ಬಲೂನ್ಸ್ ನಾ ಆರ್ಡರ್ ಮಾಡಿನಿ ಇಷ್ಟು. ಹೌದಾ? ಮತ್ತೆ ನೀನು ಬಲೂನ್ಸ್ ಎಲ್ಲ ನೋಡಿ ಅಂತಂದಲ್ಲ, ನಾನು ಅದರೊಳಗೆ ಕೊಟ್ಟನೆ ನೆಕ್ಸ್ಟ್ ಆರ್ಡರ್ ಮಾಡಿದ್ದು ಅದೇ ಕೇಕ್ ಮಾತ್ರ. ಇದು ಬಿಟ್ಟು ಹ್ಯಾಪಿ ಬರ್ಡೇ ಕ್ಯಾಂಡಲು ಏನಂತ ಅದನ್ನ ಸ್ಪಾರ್ಕಲ್ ಬರೋದು, ಸ್ಪಾರ್ಕಲ್ ಕ್ಯಾಂಡಲ್ ಅದು ಇನ್ನು ಏನೇನೋ ಇದು ಆಪ್ಷನ್ಸ್ ಇಲ್ಲ. ಹೋಗ್ಲಿ ಬಿಡು. ಫುಡ್ ಹೆಂಗಿತ್ತು? ಫುಡ್ ಸೂಪರ್. ಹೇಳೋದು ಮತ್ತೆ ಅದು ಕಾಜು ಮಸಾಲಾಗ ಅದು ಆನಿಯನ್ ಮತ್ತು ಏನು ಕಾಜುನ ಬಾಯ್ಲ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋತಾರಲ್ಲ, ಅದಿಷ್ಟು ಕ್ರೀಮಿ ಟೇಸ್ಟ್ ಕೊಡುತ್ತೆ. ಅಂದರೆ ನನಗೆ ಮಾತ್ರ ನನ್ನ ಫೇವ್ರೆಟ್ ಅದು. ಇದು ಸೆಕೆಂಡ್ ಟೈಮ್ ಅವ್ರು ಮಾಡೋದು ಆ್ಯಕ್ಚುಲಿ. ಫಸ್ಟ್ ಟೈಮು ನಾನು ಇನ್ನೂ ಚಾನಲ್ ಸ್ಟಾರ್ಟ್ ಮಾಡಿದ್ದಿಲ್ಲ. ಸೊ ಇವಾಗ ಆ ರೆಸಿಪಿನ ನಿಮಗೂ ಶೇರ್ ಮಾಡೋಣ ಅಂತ ಮಾಡಿದೆ. ಟ್ರೈ ಮಾಡಿ. ನಿಜ ಟಾಪ್ ಅಂದರೆ ಟಾಪ್ ಆಗಿರುತ್ತೆ ಟೇಸ್ಟು. ಬಾಯಲ್ಲಿ ಇಟ್ಕೊಂಡ ತಕ್ಷಣ ಅದು ಒಂಥರ ಬೆಣ್ಣೆ ಕರ್ಗೋದಂಗೆ ಆಗುತ್ತೆ. ಖಾಲಿ ನನಗೆ ಅದು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಗೊತ್ತಿಲ್ಲ. ಸಖತ್ತಾಗಿತ್ತು. ಮಾತ್ರ ನೀವು ಟ್ರೈ ಮಾಡಿರಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಖುಷಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಸೆಲೆಬ್ರೇಷನ್. ಸಿಂಪಲ್ ಆಗಿ ಮಾಡ್ತೀನಿ. ಸಿಂಪಲ್ ಅಲ್ಲ, ಪ್ರೀತಿನ ಮಾಡೋದು ಇಂಪಾರ್ಟೆಂಟು. ಸಿಂಪಲ್ಲು ಹೈಟೆಕ್ಕು. ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಅಷ್ಟಕ್ಕೆ ನಾನು ಏನೋ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ, ನೀನೇನೋ ಕೆಲಸ ಮಾಡ್ತಿದ್ಯಾ, ಏನೋ ಬ್ಲಾಗ್ ಅದು ಮಾಡಿದ್ದೆ ಅನ್ಕೊಂಡು. ರೆಗ್ಯುಲರ್ ಆಗಿ ಇಬ್ಬರದು ಡಿನ್ನರ್ ಆದ ತಕ್ಷಣ ಇವ್ರು ಹೋಗಿ ನಮ್ಮ ಮಗನ ಮಲಗಿಸ್ಬಿಟ್ಟು ಅವರು ಮೊಬೈಲ್ ನೋಡ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ ನನಗೋಸ್ಕರ. ಇನ್ನೆಲ್ಲ ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡಿಕೊಂಡು ಹೋಗೋವರೆಗೂ ವೆಯ್ಟ್ ಮಾಡ್ತಿರ್ತಾರೆ. ಇವತ್ತು ಹಂಗೆ ಹೋಗಿ ವೆಯ್ಟ್ ಮಾಡ್ತಿದ್ರು. ಬಟ್ ಅವ್ರು ಒಳಗೆ ಹೋದ ತಕ್ಷಣ ರೂಮ್ ಲಾಕ್ ಮಾಡಿಬಿಟ್ಟಿದ್ದೆ. ನಾನು ಕೇಳಿದ್ರು, ಇಲ್ಲ ಸ್ವಲ್ಪ ಹೊತ್ತು ಅಲ್ಲೇ ಇದೆ ಅಂತ ಹೇಳಿದೆ. ಅವರು ಇಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅನ್ಸುತ್ತೆ. ಅನ್ಎಕ್ಸ್ಪೆಕ್ಟೆಡ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಓಕೆ, ಇವಾಗ ಇನ್ನೇನು 12:15 ಆಗಿದೆ ಟೈಮ್ ಆಲ್ರೆಡಿ. ಮಲ್ಕೊಳ್ಳೋದು. ಇನ್ನೂ ಒಂದು ಹೇಳಬೇಕು, ಅವ್ರ ಬರ್ಡೇ ಸ್ಪೆಷಲ್ ಅಂತ ಆಲ್ರೆಡಿ ಇವತ್ತು ಅವ್ರು ನನಗೋಸ್ಕರ ಕುಕ್ ಮಾಡಿದ್ರಲ್ಲ. ನಾಳೆ ಅವ್ರ ಬರ್ಡೇ ಆ್ಯಕ್ಚುಲಿ. ಸೊ ಅವ್ರ ಬರ್ಡೇ ನಾಳೆ ನಾನು ಸ್ಪೆಷಲಾಗಿ ಏನಾದರೂ ಕುಕ್ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಈ ಕೇಕು ಬರೀ 200 ಗ್ರಾಮ್ಸು. ಹಾರ್ಟ್ ಶೇಪಲ್ಲಿ ಎಷ್ಟು ಸಖತ್ ಕ್ಯೂಟಾಗಿದೆ ಗೊತ್ತಾ. ನಾವು ಇಲ್ಲಿರೋದು ನಾನು ನನ್ನ ಹಸ್ಬೆಂಡ್ ಇಬ್ಬರೇ, ಇನ್ನು ನನ್ನ ಮಗ. ಅವನೇನು ತಿಂತಾನೆ ಬೇಕು. ಇಬ್ಬರಿಗೆ 1/2 kg 1 kg ಎಲ್ಲ ಆರ್ಡರ್ ಮಾಡಿದರೆ ಜಾಸ್ತಿ ಆಗುತ್ತೆ. ನಮ್ಮ ಮನೇಲಿ ನಾವು ಸ್ವೀಟು ಆಮೇಲೆ ಈ ಥರ ಕೇಕು ಡೆಸರ್ಟ್ಸ್ ಎಲ್ಲ ಇಷ್ಟಪಟ್ಟು ತಿನ್ನೋರಲ್ಲ. ಸೊ ನನಗೆ ಇದು ನೋಡಿ ಸಖತ್ ಕ್ಯೂಟ್ ಅನ್ನಿಸ್ತು. ಇದನ್ನು ಆರ್ಡರ್ ಮಾಡಿದೆ. ಇದು ಝೊಮ್ಯಾಟೊದಲ್ಲಿ ಸಪ್ರೇಟಾಗಿ ಕೇಕ್ದೇನೂ ಅಲ್ಲ, ಮತ್ತು ಆ್ಯಪು ಸಖತ್ತಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಓಕೆ, ಬಾಯ್.